ಯಾಕಂದ್ರೆ ತುಂಬಾ ಜನ ನಂಗೆ ಮೆಸೇಜ್ ಮಾಡಿದ್ರು, ಜಪಾನ್ ಅಲ್ಲಿ ಈ ತರ ಹೇಳ್ತಾ ಇದ್ದಾರೆ ಮೆಗಾ ಕ್ವೇಕ್ ಅಂತ, ಏನು ವಿಷಯ ಅಲ್ಲಿ ಹೇಗಿದೆ ಏನು ಅಂತ. ನಮ್ಗೆ ಕೂಡ ಇಲ್ಲಿಗೆ ಬಂದ ಮೇಲೆ ಒಮ್ಮೆ ಎಕ್ಸ್ಪೀರಿಯನ್ಸ್ ಆಗಿದೆ. ಅದ್ರಲ್ಲಿ ನಮ್ಗೆ ಅಲರ್ಟ್ ಮೆಸೇಜ್ ಬರ್ತದೆ ಅರ್ತ್ ಕ್ವೇಕ್ ಆಗ್ತದೆ ಅಂತ. ಏನಾಗುತ್ತೆ ಅಂದ್ರೆ ಬಿಲ್ಡಿಂಗ್ ಎಲ್ಲ ಈ ತರ ಶೇಕ್ ಆದಾಗೆ ಫೀಲ್ ಆಗುತ್ತೆ. ಇಲ್ಲಿ ಒಂದು ಎಮರ್ಜೆನ್ಸಿ ಕಿಟ್ ಅಂತ ಸಿಗ್ತದೆ, ಅಂದ್ರೆ ಅದರಲ್ಲಿ ಓವರ್ ಫಿಶ್ ಮೇಲ್ಗಡೆ ಬಂದ್ರೆ ಭೂಕಂಪ ಆಗ್ತದೆ. ಹೆಲೋ, ನಮಸ್ಕಾರ ಎಲ್ರಿಗೂ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಯಾರೆಲ್ಲ ನನ್ನ ವಿಡಿಯೋಸ್ ಆಲ್ರೆಡಿ ನೋಡ್ತಾ ಇದ್ದೀರಾ ನಿಮ್ಗೆ ಗೊತ್ತಿರಬಹುದು, ನಾನು ಜಾಸ್ತಿಯಾಗಿ ಟ್ರಾವೆಲ್ ವ್ಲಾಗ್ಸ್ ಮಾಡ್ತಾ ಇದ್ದೇನೆ. ಹಾಗೆ ನಾವೀಗ ಜಪಾನ್ ಅಲ್ಲಿ ಇದ್ದೇವೆ. ಜಪಾನಿಗೆ ಬಂದು 1 ಇಯರ್ ಆಯ್ತು. ಸೊ ಇಲ್ಲಿನ ಟ್ರಾವೆಲ್ ವಿಡಿಯೋಸ್ ಎಲ್ಲ ಮಾಡ್ತಾ ಇರ್ತೇನೆ. ಬಟ್ ಇವತ್ತು ಫಾರ್ ದ ಫಸ್ಟ್ ಟೈಮ್ ನಾನೊಂದು ವಿಷಯದ ಬಗ್ಗೆ ಮಾತಾಡುವ ಅಂತ ಅನ್ಕೊಂಡಿದ್ದೇನೆ. ಯಾಕೆಂದ್ರೆ ನನ್ನ ತುಂಬಾ ಜನ ಫ್ರೆಂಡ್ಸ್ ಆಗಿರ್ಬೋದು, ಫ್ಯಾಮಿಲಿ ಮೆಂಬರ್ಸ್ ಎಲ್ಲ ಮೆಸೇಜ್ ಮಾಡ್ತಾ ಇದ್ದಾರೆ. ಏನಂದ್ರೆ ಜಪಾನ್ ಅಲ್ಲಿ ಈಗ ಒಂದು ಸುದ್ದಿ ಇದೆ, ಅಂದ್ರೆ ಅರ್ತ್ ಕ್ವೇಕ್ ಆಗುತ್ತೆ, ಸುನಾಮಿ ಆಗುತ್ತೆ ಅಂತ ಇಂಡಿಯನ್ ನ್ಯೂಸ್ ಚಾನೆಲ್ ಅಲ್ಲಿ ಎಲ್ಲ ಹಾಕ್ತಾ ಇದ್ದಾರೆ. ಸೊ ಎಲ್ರು ಸ್ವಲ್ಪ ಟೆನ್ಷನ್ ಇದ್ದಾರೆ, ಅಂದ್ರೆ ಏನಾಗುತ್ತೆ ಏನು ಜಪಾನ್ ಅಲ್ಲಿ ಹೇಗಿದೆ ಅಂತ. ಸೊ ಅದ್ರ ಬಗ್ಗೆ ನಾನು ಇವತ್ತೊಂದು ಕ್ಲಾರಿಟಿ ಕೊಡುವ ಅಂತ ಅನ್ಕೊಂಡಿದ್ದೇನೆ. ಸೊ ಕೊನೆಯವರೆಗೂ ನೋಡಿ, ಈ ವಿಡಿಯೋನ ಮಿಸ್ ಮಾಡಬೇಡಿ. Japan is bracing for its next mega quake. ವಿಷಯ ಎಂತ ಗೊತ್ತುಂಟ, ಜಪಾನ್ ಅಲ್ಲಿ ಅರ್ತ್ ಕ್ವೇಕ್ ತುಂಬಾನೇ ಕಾಮನ್, ಇಲ್ಲಿ ಆಗ್ತಾ ಇರ್ತದೆ ಚಿಕ್ಕ ಪುಟ್ಟ ಅರ್ತ್ ಕ್ವೇಕ್ಸ್ ಎಲ್ಲ. ನಮ್ಗೆ ಕೂಡ ಇಲ್ಲಿಗೆ ಬಂದ ಮೇಲೆ ಒಮ್ಮೆ ಎಕ್ಸ್ಪೀರಿಯನ್ಸ್ ಆಗಿದೆ, ಫಸ್ಟ್ ಟೈಮ್. ಅವತ್ ಮಾತ್ರ ತುಂಬಾ ಭಯ ಆಗಿತ್ತು, ಯಾಕಂದ್ರೆ ಫಸ್ಟ್ ಟೈಮ್ ನಾವು ಅದನ್ನ ಎಕ್ಸ್ಪೀರಿಯನ್ಸ್ ಮಾಡಿದ್ದು. ಅರ್ತ್ ಕ್ವೇಕ್ ಆದಾಗ ಏನಾಗುತ್ತೆ ಅಂದ್ರೆ ಬಿಲ್ಡಿಂಗ್ ಎಲ್ಲ ಈ ತರ ಶೇಕ್ ಆದಾಗೆ ಫೀಲ್ ಆಗುತ್ತೆ, ಕ್ಲೀನ್ ಆಗಿ ಫೀಲ್ ಆಗ್ತದೆ ನಮ್ಗೆ. ಅದೆಷ್ಟು 4 or 5 ಮ್ಯಾಗ್ನಿಟ್ಯೂಡ್ ಏನೋ ಇತ್ತು. ಅಂಡ್ ಇನ್ನೊಂದೇನಂದ್ರೆ ಇಲ್ಲಿ ಕೆಲವೊಂದು ಆಪ್ಸ್ ಇದೆ, ಅದರಲ್ಲಿ ನಮಗೆ ಅಲರ್ಟ್ ಮೆಸೇಜ್ ಬರ್ತದೆ ಅರ್ತ್ ಕ್ವೇಕ್ ಆಗ್ತದೆ ಅಂತ. ವಿದಿನ್ 10 to 20 seconds ಅಲ್ಲಿ ನಮಗೆ ಫೀಲ್ ಆಗ್ತದೆ, ಗೊತ್ತಾಗ್ತದೆ. ಸೊ ಅಂಡ್ ಇವರು ಭೂಕಂಪ ಆದ್ರೆ ಏನ್ ಮಾಡ್ತಾರೆ ಗೊತ್ತುಂಟಾ, ಅಂದ್ರೆ ಆತರ ಶೇಕ್ ಆದಾಗ ಎಲ್ಲ ಟೇಬಲ್ ಇರ್ತದೆ ಅಲ್ವಾ, ಅದ್ರ ಅಡಿಯಲ್ಲಿ ಹೋಗಿ ಕುತ್ಕೊಳ್ತಾರೆ. ಇದು ನಮ್ಗೆ ಕೂಡ ಗೊತ್ತುಂಟು, ಯಾಕಂದ್ರೆ ನಮ್ಗೆ ಕೂಡ ಸ್ಕೂಲಲ್ಲಿ ಹೇಳಿಕೊಡ್ತಾ ಇದ್ರು, ಅಂದ್ರೆ ಭೂಕಂಪ ಆದಾಗ ಎಲ್ಲ ಟೇಬಲ್ ಅಡಿಯಲ್ಲಿ ಹೋಗಿ ಕುತ್ಕೊಳ್ಬೇಕಂತ. ಅಂಡ್ ಇನ್ನೊಂದು ಇಂಟ್ರೆಸ್ಟಿಂಗ್ ವಿಷಯ ಏನ್ ಗೊತ್ತುಂಟಾ, ಇಲ್ಲಿನ ಸ್ಕೂಲ್ ಮಕ್ಕಳಿದ್ದಾರೆ ಅಲ್ವಾ, ಅವರ ಬ್ಯಾಗ್ ಇದೆ ಅಲ್ವಾ ಹಾಕೊಳ್ಳೋದು, ಅದು ಕೂಡ ಹಾಗೇನೆ. ಏನಂದ್ರೆ ಭೂಕಂಪ ಆದ್ರೆ ಆ ಬ್ಯಾಗ್ ಅನ್ನ ತಲೆ ಮೇಲೆ ಇಟ್ಕೊಂಡು ಕುತ್ಕೊಳ್ಳೋದಂತೆ ಆ ಮಕ್ಕಳೆಲ್ಲ. ಆ ಬ್ಯಾಗಿಗೆ ಕೂಡ ಅಷ್ಟೇ ತುಂಬಾ ಕಾಸ್ಟ್ಲಿ ಇರ್ತದೆ, 60,000 70,000ದ ಮೇಲೇನೆ ಇರೋದೆಲ್ಲ. ಸೊ ಆ ಬ್ಯಾಗ್ ಅನ್ನು ಕೂಡ ಹಾಗೇನೆ ಭೂಕಂಪ ಆದ್ರೆ ತಲೆ ಮೇಲೆ ಇಟ್ಕೊಂಡು ಕುತ್ಕೊಳ್ತಾರೆ ಅಂತೆ. ಅಂಡ್ ಏನಂದ್ರೆ ಇಲ್ಲಿನ ಜನರಿಗೆ ಕೂಡ ಅಷ್ಟೇ ಅರ್ತ್ ಕ್ವೇಕ್ ತುಂಬಾನೇ ಕಾಮನ್ ಆಗಿ ಹೋಗಿದೆ. ಚಿಕ್ಕ ಪುಟ್ಟ ಅರ್ತ್ ಕ್ವೇಕಿಗೆಲ್ಲ ಇವ್ರು ತಲೆನೇ ಕೆಡಿಸ್ಕೊಳ್ಳಲ್ಲ. ಅಂಡ್ ಇನ್ನೊಂದು ಏನ್ ಮಾಡಿದ್ದಾರೆ ಅಂದ್ರೆ ಇವಾಗಿನ ಬಿಲ್ಡಿಂಗ್ಸ್ ಇದೆ ಅಲ್ವಾ, ಯಾಕಂದ್ರೆ ನಿಮ್ಗೆ ಗೊತ್ತುಂಟು ಇಲ್ಲಿ ತುಂಬಾ ದೊಡ್ಡ ದೊಡ್ಡ ಬಿಲ್ಡಿಂಗ್ಸ್ ಅಲ್ವಾ. ಸೊ ಇವಾಗ ಹೊಸತಾಗಿ ಕನ್ಸ್ಟ್ರಕ್ಟ್ ಮಾಡೋ ಬಿಲ್ಡಿಂಗ್ಸ್ ಎಲ್ಲಾನು ಅರ್ತ್ ಕ್ವೇಕ್ ರೆಸಿಸ್ಟೆಂಟ್ ಬಿಲ್ಡಿಂಗ್ ಆಗಿದೆ. ಸೊ ಅಷ್ಟೊಂದು ತಲೆ ಕೆಡಿಸ್ಕೊಳ್ಳಲ್ಲ ಈಗ ಯಾರು ಕೂಡ. ಏನಾಗ್ತದೆ ಅಂದ್ರೆ ಆಸ್ ಎ ಇಂಡಿಯನ್ಸ್ ನಮ್ಗೆ ತುಂಬಾ ಭಯ ಆಗ್ತದೆ ಈ ವಿಷಯ ಎಲ್ಲ ಕೇಳುವಾಗ, ಯಾಕಂದ್ರೆ ನಾವು ಅರ್ತ್ ಕ್ವೇಕ್ ಎಲ್ಲ ಯಾವತ್ತೂ ಎಕ್ಸ್ಪೀರಿಯನ್ಸ್ ಮಾಡ್ಲಿಲ್ಲ. ಸೊ ಹಾಗಾಗಿ ಏನಾಗ್ತದೆ ಅಂದ್ರೆ ನಾವು ನಮ್ಮ ದೇಶನ ಬಿಟ್ಟು ಇನ್ನೊಂದು ದೇಶಕ್ಕೆ ಬಂದಿರ್ತೇವೆ. ಆವಾಗ ಆ ದೇಶದಲ್ಲಿ ಆ ತರ ಇದೆ, ಈ ತರ ಆಗ್ತದೆ ಅಂತ ಹೇಳುವಾಗ ಮನೆಯವರಿಗೆ ಕೂಡ ಸ್ವಲ್ಪ ಟೆನ್ಷನ್ ಆಗ್ತದೆ. ಸೊ ಅದಕ್ಕೆ ನಾನು ಇವತ್ತು ಕ್ಲಾರಿಟಿ ಕೊಡುವ ಅಂತ ಅನ್ಕೊಂಡಿದ್ದೇನೆ. ಈಗ ನಾವು ಲಾಸ್ಟ್ ಟೈಮ್ ನೋಡಿರ್ಬೋದು, ಮಯನ್ಮಾರ್ ಅಲ್ಲಿ ಒಂದು ದೊಡ್ಡ ಭೂಕಂಪ ಆಯ್ತು, ತುಂಬಾ ಲಾಸಸ್ ಆಗಿದೆ, 10,000ಕ್ಕೂ ಹೆಚ್ಚು ಜನ ಸಾವನ್ನಪ್ಪಿದ್ದಾರೆ. ಸೊ ಅದೇ ತರ ಇವಾಗ ಒಂದು ಸುದ್ದಿ ಇದೆ, ಏನಂದ್ರೆ ಜಪಾನ್ ಅಲ್ಲಿ ಮೆಗಾ ಕ್ವೇಕ್ ಆಗ್ತದೆ ಅಂತೆ, ಸುನಾಮಿ ಆಗ್ತದೆ ಅಂತ. ಈ ವಿಷಯ ಸತ್ಯನಾ ಸುಳ್ಳ ಅಂತ ನೋಡೋಕ್ ಹೋದ್ರೆ ಎಸ್, ಈ ವಿಷಯ ನಿಜ. ಇದು ಇವತ್ತು ನಿನ್ನೆ ಬಂದ ವಿಷಯ ಅಲ್ಲ. ಏನಂದ್ರೆ 2011 ಅಲ್ಲಿ ಇಲ್ಲಿ ಒಂದು ದೊಡ್ಡ ಸುನಾಮಿ ಆಗಿತ್ತು. ಸೊ ಆ ಟೈಮಲ್ಲೇ ರಿಸರ್ಚ್ ಮಾಡುವಾಗ ಗೊತ್ತಾಗಿದೆ, ಇನ್ನು 30 years ಒಳಗಡೆ ಒಂದು ದೊಡ್ಡ ಮೆಗಾ ಕ್ವೇಕ್ ಆಗ್ತದೆ ಅಂತ. ಸೊ ಈ ವಿಷಯ ನಿಜ, ಬಟ್ ಇವತ್ತು ನಾಳೆ ಆಗ್ತದೆ ಅಂತ ಅಲ್ಲ, 30 years ಒಳಗಡೆ ಯಾವಾಗ ಬೇಕಾದ್ರೂ ಆಗ್ಬಹುದು ಅಂತ. ಅದು ಆ ವಿಷಯ ಇಲ್ಲಿನ ಜನರಿಗೆ ಕೂಡ ಗೊತ್ತುಂಟು, ಬಟ್ ಎಲ್ರು ನಾರ್ಮಲ್ ಆಗಿದ್ದಾರೆ. ಯಾಕಂದ್ರೆ ಇವಾಗ ನೋಡಿ, ಅದು ವಿಷಯ ಹೇಳಿ 2011 ಟೈಮಲ್ಲೇ ಅನೌನ್ಸ್ ಮಾಡಿದ್ದಾರೆ. ಸೊ ಇವಾಗ ಆಲ್ಮೋಸ್ಟ್ 12-13 ವರ್ಷ ಆಯ್ತು ಅದು ಅನೌನ್ಸ್ ಆಗಿ. ಬಟ್ ಮೊನ್ನೆ ಏನ್ ಮಾಡಿದ್ದಾರೆ ಅಂದ್ರೆ ಅವರು ನಂಬರ್ಸ್ ಕೊಟ್ಟಿದ್ದಾರೆ, ಅಂದ್ರೆ ಮೆಗಾ ಅರ್ತ್ ಕ್ವೇಕ್ ಆದ್ರೆ ಒಂದು 3 lakhsಗಿಂತಲೂ ಜಾಸ್ತಿ ಜನ ಸಾಯೋ ಚಾನ್ಸಸ್ ಇದೆ, ಹಾಗೆ 10 ಲಕ್ಷಕ್ಕೂ ಹೆಚ್ಚು ಜನ ಇಂಜೂರ್ ಆಗುವ ಚಾನ್ಸಸ್ ಇದೆ ಅಂತ. ಸೊ ಹಾಗಾಗಿ ಇವಾಗ ವಿಷಯ ಸ್ವಲ್ಪ ದೊಡ್ಡದಾಗ್ತಾ ಇದೆ ಅಷ್ಟೇ. ಏನಂದ್ರೆ ಇವರಿಗೆ ಕೂಡ ಈ ವಿಷಯ ಎಲ್ಲ ಗೊತ್ತಿದೆ, ಬಟ್ ಯಾರು ಅಷ್ಟೊಂದು ಟೆನ್ಷನ್ ಆಗ್ತಾ ಇಲ್ಲ, ಯಾಕಂದ್ರೆ ಇವರೆಲ್ಲ ಇದಕ್ಕೆ ತುಂಬಾ ಯೂಸ್ಡ್ ಆಗಿದ್ದಾರೆ ಅಂತ ಅನ್ಸುತ್ತೆ. ಯಾಕಂದ್ರೆ ನಾನು ನನ್ನ ಜಾಪನೀಸ್ ಟೀಚರ್ ಜೊತೆ ಮಾತಾಡ್ತಾ ಇರುವಾಗ ಅವ್ರು ಕೂಡ ಹೇಳ್ತಾ ಇದ್ರು, ಅವರೆಲ್ಲ ಚಿಕ್ಕ ವಯಸ್ಸಿನಿಂದಲೂ, ಈಗ ಅವರಿಗೆ ಎಷ್ಟು ಒಂದು 60 years ಆಗಿರ್ಬೋದು. ಸೊ ಅವ್ರು ಚಿಕ್ಕ ವಯಸ್ಸಿನಿಂದಲೂ ಇದನ್ನೆಲ್ಲ ನೋಡ್ಕೊಂಡು ಬಂದಿದ್ದಾರೆ, ಅರ್ತ್ ಕ್ವೇಕ್, ಸುನಾಮಿ ಆ ತರ ಎಲ್ಲ. ಇವ್ರು ಏನ್ ಮಾಡ್ತಾರೆ ಅಂದ್ರೆ ಇಲ್ಲಿ ಈಗ ಆತರ ಏನಾದ್ರು ಗೊತ್ತಾದ್ರೆ ವಾರ್ನಿಂಗ್ ಮೆಸೇಜ್ ಕೊಡ್ತಾರೆ. ಅಂದ್ರೆ ಈ ತರ ನಾವು ಕೂಡ ಬಂದಾದ್ಮೇಲೆ ಒಂದು 2-3 ಸಲ ಸುನಾಮಿ ವಾರ್ನಿಂಗ್ ಎಲ್ಲ ಬಂದಿತ್ತು. ಸೊ ಆ ಟೈಮಲ್ಲಿ ಇಲ್ಲಿನ ಜನರು ಏನ್ ಮಾಡ್ತಾರೆ ಅಂದ್ರೆ ಇಲ್ಲಿ ಒಂದು ಎಮರ್ಜೆನ್ಸಿ ಕಿಟ್ ಅಂತ ಸಿಗ್ತದೆ, ಅಂದ್ರೆ ಅದರಲ್ಲಿ ಟಾಯ್ಲೆಟ್ ಟಿಶ್ಯೂ ಪೇಪರ್ ಆಗಿರ್ಬೋದು, ನೀರು, ಹಾಗೆ ಸ್ಯಾನಿಟರಿ ಪ್ಯಾಡ್ ಆಗಿರ್ಬೋದು,
ಹಾಗೆ ತಿನ್ಲಿಕ್ಕೆ ಕ್ಯಾಲರಿ ಬ್ಲಾಕ್ಸ್ ಅಂತದೆಲ್ಲ ಆ ಕಿಟ್ ಅಲ್ಲಿ ಸಿಗ್ತದೆ. ಸೊ ಅದನ್ನು ತಗೊಂಡ್ ಬಂದು ಮನೆಯಲ್ಲಿ ಇಡ್ತಾರೆ. ಇನ್ ಕೇಸ್ ಬೇಕಾದ್ರೆ ಎಮರ್ಜೆನ್ಸಿ ಅಂತ, ಅಂದ್ರೆ ಏನಾದ್ರೂ ಆದ್ರೂ ಕೂಡ ಅವರನ್ನು ರೆಸ್ಕ್ಯೂ ಮಾಡ್ಲಿಕ್ಕೆ ಆವಾಗ್ಲೇ ಸಡನ್ ಬರ್ಲಿಲ್ಲ ಆದ್ರೂ ಅವರು 4-5 ದಿನ ಸರ್ವೈವ್ ಆಗ್ಬೇಕಲ್ವಾ. ಸೊ ಅದಕ್ಕೋಸ್ಕರ ಎಲ್ಲರ ಮನೆಯಲ್ಲೂ ಒಂದೊಂದು ತಂದು ಇಡ್ತಾರೆ. ಆತರ ಎಲ್ಲ ತುಂಬಾ ಪ್ರಿಪರೇಷನ್ ಮಾಡ್ಕೊಂಡಿರ್ತಾರೆ ಇವರು. ನನ್ಗೆ ತುಂಬಾ ಶಾಕ್ ಆಗೋದೇನ್ ಗೊತ್ತುಂಟ, ನಿಜವಾಗ್ಲೂ ಹೇಳ್ಬೇಕಾದ್ರೆ. ಇವಾಗ ನೋಡಿ ಹೇಳ್ತಾ ಇದ್ದಾರೆ ಜಪಾನಲ್ಲಿ ಮೆಗಾ ಕ್ವೇಕ್ ಆಗ್ತದೆ, ಸುನಾಮಿ ಆಗ್ತದೆ, ಅದು ಅಂತ. ಬಟ್ ಇಲ್ಲಿನೇ ಏನು ವಿಷಯ ಗೊತ್ತಿರಲ್ಲ. ಅಂದ್ರೆ ಅನೌನ್ಸ್ ಮಾಡಿದ್ದು ನಿಜ, 30 ವರ್ಷದ ಒಳಗಡೆ ಯಾವಾಗ ಬೇಕಾದ್ರೂ ಆಗ್ಬಹುದು, ದೊಡ್ಡ ಮೆಗಾ ಕ್ವೇಕ್ ಆಗ್ತದೆ ಅಂತ ಹೇಳಿದ್ದಾರೆ ನಿಜ. ಬಟ್ ಮೊನ್ನೆ ಒಂದು ನಂಬರ್ ಬಂತು, ಓಕೆ ಇವಾಗ ಏನೂ ಇಲ್ಲ, ಎಲ್ಲ ಸ್ಟಾಪ್ ಆಗಿದೆ ಇಲ್ಲಿ. ಬಟ್ ಇಂಡಿಯಾದಲ್ಲಿ ನೋಡ್ಲಿಕ್ಕೆ ಹೋದ್ರೆ ಮನೆಯವರೆಲ್ಲ ಹೇಳ್ತಾ ಇರ್ತಾರಲ್ವಾ ನ್ಯೂಸ್ ಅಲ್ಲಿ, ಆ ತರ ಬರ್ತಾ ಇದೆ, ಈ ತರ ಬರ್ತಾ ಇದೆ. ಅಷ್ಟು ಸೀರಿಯಸ್ ಆಗಿ ಇಲ್ಲಿ ಏನೂ ಇಲ್ಲ ನಿಜವಾಗ್ಲೂ ಹೇಳ್ಬೇಕಾದ್ರೆ. ಎಲ್ಲ ನಾರ್ಮಲ್ ಆಗಿದೆ, ಇಲ್ಲಿನ ಜನರಿಗೂ ಗೊತ್ತು, ಎಲ್ಲರೂ ನಾರ್ಮಲ್ ಆಗಿದ್ದಾರೆ, ಎಲ್ಲ ನಾರ್ಮಲ್ ಆಗಿದೆ. ಬಟ್ ಇಂಡಿಯಾದಲ್ಲಿ ಇನ್ನೂ ಕೂಡ ಅದನ್ನೇ, ಅಂದ್ರೆ ಜಪಾನಲ್ಲಿ ಹಾಗಾಗ್ತದೆ, ಹೀಗಾಗ್ತದೆ, ಅರ್ಥಕ್ವೇಕ್ ಆಗ್ತದೆ ಅಂತ ಹೇಳ್ತಾ ಇದ್ದಾರಲ್ವಾ. ನನಗೆ ಅದು ನಿಜವಾಗ್ಲೂ ಶಾಕ್ ಆಗ್ತಾ ಇದೆ, ಏನು ಈ ತರ ಆಗ್ತಾ ಇದೆ ಅಂತ. ಏನಂದ್ರೆ ಜಸ್ಟ್ ರಿಸರ್ಚ್ ಅಲ್ಲಿ ಗೊತ್ತಾಗಿದೆ ಹೌದು, ಬಟ್ ಏನು ಎವಿಡೆನ್ಸ್ ಇಲ್ಲ ಅಂತೆ. ಸೊ ಇವ್ರು ಕೂಡ ಅದನ್ನೇ ಹೇಳೋದು ಇಲ್ಲಿನ ಜನರು, ಅಂದ್ರೆ ಏನು ಪ್ರೆಡಿಕ್ಟ್ ಮಾಡೋಕ್ಕಾಗಲ್ಲ, ಏನು ಎವಿಡೆನ್ಸ್ ಇಲ್ಲ, ಏನಕ್ಕೆ ಸುಮ್ಮನೆ ಟೆನ್ಷನ್ ಮಾಡ್ಕೊಳ್ಳೋದು, ಆದ್ರೆ ಆಗುತ್ತೆ ಅಂತ, ಇಲ್ಲ ಅಂದ್ರೆ ಇಲ್ಲ ಅಂತ. ಯಾಕೆ ನನಗೆ ಒಂದು ಅರ್ಥ ಆಗ್ತಿಲ್ಲ, ಏನಂದ್ರೆ ಇವ್ರು ಎಷ್ಟು ನಾರ್ಮಲ್ ಆಗಿದ್ದಾರೆ ಗೊತ್ತಾ. ನನಗೆ ನಿಜವಾಗ್ಲೂ ಆಶ್ಚರ್ಯ ಆಗ್ತದೆ. ನಮ್ಗೇನೆ ಸ್ವಲ್ಪ ಟೆನ್ಷನ್ ಆಗ್ತಾ ಇದೆ, ನಾವು ಸ್ವಲ್ಪ ಟೈಮಿಗೆ ಇರೋದಾದ್ರೂ ನಮ್ಗೆ ಆ ವಿಷಯ ಎಲ್ಲ ಕೇಳುವಾಗ ಸ್ವಲ್ಪ ಟೆನ್ಷನ್ ಆಗ್ತದೆ. ಬಟ್ ಇವ್ರು ಎಷ್ಟು ಕೂಲ್ ಆಗಿ ಮಾತಾಡ್ತಾರೆ ಅಂದ್ರೆ, ಅವರನ್ನು ನೋಡಿ ನಮ್ಗೆ ಒಂಥರ ಧೈರ್ಯ ಬರ್ತದೆ, ಓ ಇಷ್ಟು ವರ್ಷದಿಂದ ಇವ್ರು ಇದ್ದಾರೆ, ಏನೂ ಆಗಿಲ್ಲ ಆ ತರ. ಬಟ್ ಹೇಳೋಕ್ಕಾಗಲ್ಲ, ಏನಂತಾನೆ ಪ್ರೆಡಿಕ್ಟ್ ಮಾಡೋಕ್ಕೂ ಆಗಲ್ಲ ಅಲ್ವಾ. ಸೊ ಆ ತರ. ಬಟ್ ಇನ್ನೊಂದೇನಂದ್ರೆ, ನಾನು ಮೊನ್ನೆ ಯಾವುದೋ ಒಂದು ನ್ಯೂಸ್ ಚಾನೆಲ್ ಅಲ್ಲಿ ಎಲ್ಲ ನೋಡಿದೆ, ಅಂದ್ರೆ ಜಪಾನಲ್ಲಿ ಓರ್ ಫಿಶ್ ಎಲ್ಲ ಮೇಲೆ ಬಂದಿದೆ ಅಂತೆ. ಸೊ ಭೂಕಂಪ ಖಂಡಿತ ಆ ತರ ಎಲ್ಲ. ಅಂದ್ರೆ ಓರ್ ಫಿಶ್ ಅಂದ್ರೆ ನಿಮ್ಗೆ ಗೊತ್ತಿರ್ಬೋದು, ಅದು ಸಮುದ್ರದ ತುಂಬಾ ಅಡಿಯಲ್ಲಿ ಇರೋದು, ತುಂಬಾ ಡೀಪ್ ಅಲ್ಲಿ ಇರ್ತದೆ ಅಂತೆ. ಸೊ ಏನಾದ್ರೂ ಅಲ್ಲಿ ಟೆಂಪರೇಚರ್ ಇನ್ಕ್ರೀಸ್ ಆಗುವಾಗಲೋ ಅಥವಾ ಏನಾದ್ರೂ ಶೇಕ್ ಆಗೋ ತರ ಆ ತರ ಇದ್ರೆ ಅದೆಲ್ಲ ಮೇಲೆ ಬರುತ್ತೆ ಅಂತ. ಸೊ ಓರ್ ಫಿಶ್ ಮೇಲ್ಗಡೆ ಬಂದ್ರೆ ಭೂಕಂಪ ಆಗ್ತದೆ ಅಂತ ಒಂದು ಏನೋ ಹೇಳ್ತಾರೆ ಆ ತರ. ಸೊ ಯಾವುದೋ ನ್ಯೂಸ್ ಚಾನೆಲ್ ಅಲ್ಲಿ ನಾ ಮೊನ್ನೆ ನೋಡಿದೆ, ಜಪಾನಲ್ಲಿ ಓರ್ ಫಿಶ್ ಎಲ್ಲ ಮೇಲೆ ಬಂದಿದೆ ಅಂತೆ, ಸೊ ಭೂಕಂಪ ಕನ್ಫರ್ಮ್ ಆ ತರ ಎಲ್ಲ ಇತ್ತು. ಬಟ್ ಇಲ್ಲಿ ಏನು ವಿಷಯನೇ ಇಲ್ಲ, ಇಲ್ಲಿ ಯಾವ ಫಿಶ್ ಕೂಡ ಎಲ್ಲೂ ಬರ್ಲಿಲ್ಲ, ಏನೂ ಆಗಿಲ್ಲ. ಸೊ ಆ ತರ ಫೇಕ್ ನ್ಯೂಸಿಗೆಲ್ಲ ತಲೆ ಕೆಡಿಸಿಕೊಳ್ಳುವ ಅವಶ್ಯಕತೆ ಇಲ್ಲ ಅಂತ ನನ್ಗೆ ಅನ್ಸುತ್ತೆ. ನಾನ್ ಹೇಳೋದೇನಂದ್ರೆ, ಸುಮ್ನೆ ಟೆನ್ಷನ್ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ. ಯಾಕಂದ್ರೆ ಈ ವಿಷಯದಲ್ಲಿ ಎಲ್ಲ ಯಾರಿಗೆ ಎಂತ ಕೂಡ ಪ್ರೆಡಿಕ್ಟ್ ಮಾಡ್ಲಿಕ್ಕೆ ಆಗುದಿಲ್ಲ. ಅಂದ್ರೆ ಇವತ್ತಾಗ್ತದೆ, ನಾಳೆ ಆಗ್ತದೆ ಅಂತ ಏನು ಹೇಳೋಕ್ ಆಗಲ್ಲ. ಸೊ ಟೆನ್ಷನ್ ಮಾಡಿ ಏನು ಯೂಸ್ ಇಲ್ಲ ಅಂತ ಅನ್ಸುತ್ತೆ ನಂಗೆ. ಸೊ ನನಗೆ ಈ ವಿಷಯದ ಬಗ್ಗೆ ಕ್ಲಾರಿಟಿ ಕೊಡ್ಬೇಕಂತ ಇತ್ತು. ಯಾಕಂದ್ರೆ ತುಂಬಾ ಜನ ನಂಗೆ ಮೆಸೇಜ್ ಮಾಡಿದ್ರು, ಜಪಾನಲ್ಲಿ ಈ ತರ ಹೇಳ್ತಾ ಇದ್ದಾರೆ ಮೆಗಾ ಕ್ವೇಕ್ ಅಂತ, ಏನು ವಿಷಯ, ಅಲ್ಲಿ ಹೇಗಿದೆ ಏನು ಅಂತ. ಸೊ ಅದಕ್ಕೆ ನಾನು ಅನ್ಕೊಂಡೆ ಒಂದು ವಿಡಿಯೋ ಮಾಡಿ ಅದರ ಮೂಲಕ ಕ್ಲಾರಿಟಿ ಕೊಡುವ ಅಂತ. ಹೋಪ್ ನಿಮ್ಗೆಲ್ಲ ಈ ವಿಡಿಯೋ ಇಷ್ಟ ಆಯ್ತು ಅಂತ ಅನ್ಕೊಳ್ತೇನೆ. ಇಷ್ಟ ಆಗಿದ್ರೆ ಲೈಕ್, ಶೇರ್, ಕಮೆಂಟ್ ಮಾಡಿ. ಹಾಗೆ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ನೆಕ್ಸ್ಟ್ ವ್ಲಾಗ್ ಅಲ್ಲಿ ಮತ್ತೆ ಸಿಗೋಣ. ಬಾಯ್ ಬಾಯ್.